ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಜನತೆಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡರು ಇಂದು ಪಟ್ಟಣದ ಕುಡಿಯುವ ನೀರಿನ ಕೆರೆಗೆ ಭೇಟಿ ನೀಡಿದ್ರು. ಕೆರೆಯಲ್ಲಿ ತ್ಯಾಜ್ಯ ತುಂಬಿರುವುದನ್ನ ಕಂಡು ಕೆಂಡಾಮಂಡಲರಾದ ಮುಖಂಡರು ಇದೇ ನೀರನ್ನ ಜನರಿಗೆ ಕುಡಿಸುತ್ತಿರುವುದು ಅಕ್ಷಮ್ಯ ಅಪರಾಧ ಎಂದು ಕಿಡಿಕಾರಿದ್ದಾರೆ. ಬಿಜೆಪಿ ಮುಖಂಡರಾದ ಗುರುಗೌಡ ಕಣ್ಣೂರು ಅವರು ಮಾತನಾಡಿ, ಶಾಸಕ ಹಂಪಯ್ಯ ನಾಯ್ಕರು ಮತ್ತು ಸಚಿವ ಬೋಸರಾಜು ಅವರು ಧೈರ್ಯವಿದ್ದರೆ ಒಮ್ಮೆ ಬಂದು ಈ ಕೆರೆಯ ತ್ಯಾಜ್ಯ ಮಿಶ್ರಿತ ನೀರನ್ನ ಕುಡಿಯಲಿ. ಜನರಿಗೆ ನೀಡುತ್ತಿರುವ ಸೌಲಭ್ಯ ಇದೇನಾ ಎಂದು ಸವಾಲು ಎಸೆದರು. ಮಾನ್ವಿ ಜನತೆಗೆ ನಿತ್ಯವೂ ನೀರು ಪೂರೈಕೆಯಾಗ್ತಾ ಇಲ್ಲ ಎಂಬ ದೂರಿನ ನಡುವೆ ಪೂರೈಕೆಯಾಗುವ ನೀರು ಕೂಡ ಶುದ್ಧವಾಗಿಲ್ಲದಿರುವುದು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಮಾನ್ವಿ ಜನರಿಗಾಗಿ ಈ ಕುಡಿಯುವ ನೀರಿನ ಕೆರೆ ನಿರ್ಮಾಣವಾಗಿ 8 ವರ್ಷಗಳು ಕಳೆದಿವೆ. ಇಷ್ಟು ವರ್ಷಗಳಾದರೂ ಜನರಿಗೆ ಶುದ್ಧ ನೀರು ಕೊಡಲು ನಿಮ್ಮಿಂದ ಏಕೆ ಸಾಧ್ಯವಾಗಿಲ್ಲ? ಶುದ್ಧ ನೀರು ಸರಬರಾಜು ಎಲ್ಲಿದೆ ಎಂಬುದನ್ನ ಶಾಸಕರು ಮತ್ತು ಸಚಿವರು ಜನತೆಗೆ ಉತ್ತರ ನೀಡಬೇಕು ಎಂದು ಬಿಜೆಪಿ ನಿಯೋಗ ಆಗ್ರಹಿಸಿದೆ. ಕೂಡಲೇ ಕೆರೆಯನ್ನ ಸ್ವಚ್ಛಗೊಳಿಸಿ ಪಟ್ಟಣದ ಜನರಿಗೆ ಯೋಗ್ಯವಾದ ನೀರನ್ನ ಒದಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಮಾನ್ವಿ ಪಟ್ಟಣಕ್ಕೆ ಕುಡಿಯ ನೀರು ಸರಬರಾಜು ಮಾಡತಕ್ಕಂಥ ಕೆರೆಗೆ ಭೇಟಿ ನೀಡಲು ಬಂದಾಗ ಈಗ ಕೆಲವು ದಿನಗಳಿಂದ ಕುಡಿಯ ನೀರಿಗಾಗಿ ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ಕೆರೆ ತುಂಬುವ ಕಾರ್ಯಕ್ರಮ ಪುರಸಭೆಯಿಂದ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಕೆರೆ ನೋಡಲು ನಾವು ಬಂದಾಗ ಮಾನ್ವಿ ಪಟ್ಟಣದಲ್ಲಿ ಏನು ಪ್ರತಿನಿತ್ಯ ಪೌರ ಕಾರ್ಮಿಕರು ವೇಸ್ಟೇಜ್ ಏನು ತೆಗಿತಾ ಇದ್ದಾರೆ ಅವೆಲ್ಲ ಇವತ್ತು ಈ ಕೆರೆಯಲ್ಲೇ ನಾವು ಕಾಣ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಏನು ಸಿಗಂಗಿಲ್ಲ ಅಂತ ಹೇಳಂಗಿಲ್ಲ. ಮಾನ್ವಿ ಪಟ್ಟಣದ ಇಲ್ಲಿ ಸಿರಿಂಜು ಸಿಕ್ಕೈತೆ, ಟಾನಿಕ್ ಸಿಕ್ಕೈತೆ, ಇವೆಲ್ಲ ವೇಸ್ಟೇಜ್ ಅಲ್ಲ. ಇಂಥ ನೀರನ್ನು ನೇರವಾಗಿ ಫಿಲ್ಟರ್ ಮಾಡಲಾರ್ದೇ ಮಾನವಿ ಜನತೆಗೆ ಕುಡಿಯ ನೀರಿಗಾಗಿ ಬಳಕೆ ಮಾಡೋದಕ್ಕೆ ಯೋಗ್ಯ ಇದೆನಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ನಿರ್ಧಾರ ಮಾಡಬೇಕು. ಈ ಒಂದು ಕೆರೆ ಏನಾಗಿತ್ತಪ್ಪ ಅಂದರೆ 8 ವರ್ಷ ಆಯ್ತದು. 8 ವರ್ಷಗಳನ್ನ ಆದರೂ ಸಹಿತ ಈ ಒಂದು ಕೆರೆಗೆ ಫಿಲ್ಟರ್ ಬೆಡ್ ಅಂದರೆ ಶುದ್ಧೀಕರಣ ಘಟಕ ಮಾಡುವಲ್ಲಿ ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗ್ಯಾರ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಮಾನ್ವಿ ಪುರಸಭೆಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಅಧ್ಯಕ್ಷರಾಗಲಿ ಅಥವಾ ಪದಾಧಿಕಾರಿಗಳಾಗಲಿ ಈ ಒಂದು ಕುಡಿಯ ನೀರಿನ ಬಗ್ಗೆ ಯಾವುದೇ ರೀತಿ ಇಚ್ಛಾಶಕ್ತಿಯನ್ನು ತೋರದೇ ಇರೋದು ನಮ್ಮ ಒಂದು ಮಾನವೀಯ ಜನರಿಗೆ ಮಾಡಿದಂಥ ಅವಮಾನ ಅಂತ ನಾನು ಹೇಳ್ಬೋದು. ದುರಾಡಳಿತ ಅಂದ್ರೆ ಏನಂದ್ರೆ ಈಗ ನೋಡ್ರಿ, ನಮ್ಮಲ್ಲಿ ಏನಾಗಿದೆಪ್ಪ ಅಂದ್ರೆ ಅತಿ ಹೆಚ್ಚು ಅಧಿಕಾರ ಅನುಭವಿಸಿದವರು ಕಾಂಗ್ರೆಸ್ನವರು. 2 ಸಲ ಬೋಸರಾಜ್ ಅವರು, ಮೂರನೇ ಸಲ ಹಂಪಯ್ಯ ನಾಯ್ಕರು, ಈಗ 3ನೇ ಸಲನು ಬೋಸರಾಜ್ ಅವರೇನೆ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಇವ್ರ ಇಚ್ಛಾಶಕ್ತಿ ಕೊರತೆಯಿಂದನೇ ಎಲ್ಲ ನಾವು ಈ ಒಂದು ಅಶುದ್ಧ ನೀರು ಬಳಕೆ ಮಾಡೋದು ಕಾಣ್ಬೋದು. ಜನರು ಏನೈತಪ್ಪ ಅಂದ್ರೆ ಜನರಿಗೆ ಇಚ್ಛಾಶಕ್ತಿ ಇಲ್ಲ. ಅವ್ರು ಏನ್ ಬಂದ್ರೆ ಸಾಕಪ್ಪ ಎಂಬ ಲೆಕ್ಕಕ್ಕೆ ಇದಾರ, ಜನರಲ್ಲಿ ಆಗಿಲ್ಲ. ಯಾಕಂದ್ರೆ ಅಧಿಕಾರಿಗಳೇ ಜನರಿಗೆ ಜನಪ್ರತಿನಿಧಿಗಳಿಗೆ ಒಂದು ಇಚ್ಛಾಶಕ್ತಿ ಇಲ್ಲ ಅಂದಾಗ ಜನರು ಏನ್ ಮಾಡ್ತಾರ್ರಿ? ಜನರು ಇವತ್ತು ಪ್ರತಿದಿನ ನೀರ್ ಯಾಕೆ ಬರ್ತಾ ಇಲ್ಲ ಅಂತದ್ದು ಪ್ರತಿದಿನ ಮುನ್ಸಿಪಾಲಿಟಿಗೆ ಹೋಗಿ ಧರಣಿ ಮಾಡ್ತಾ ಇದ್ದಾರೆ. ಅಲ್ಲ, ಮಾನವಿ ಅನ್ನೋದು ಭಾರತ ದೇಶದಲ್ಲಿ ಇದೆನಾ ಅಥವಾ ಬೇರೆ ದೇಶದಲ್ಲಿ ಇದಾನೆ? ಯಾಕೆ ಈ ದುರಾಡಳಿತ? ಈ ದುರಾಡಳಿತದ ದುರಂತ ಏನಪ್ಪ ಅಂದ್ರೆ ಇಂಥ ಒಂದು ಜನಪ್ರತಿನಿಧಿಗಳು ನಿರಂತರವಾಗಿ ಗೆದ್ದರು ಸಹಿತ ಇವ್ರ ಮೇಲೆ ಒಂದು ವಿಶ್ವಾಸ ಇಟ್ಟು ಜನರೇನು ಆಯ್ಕೆ ಮಾಡಕಚ್ಚಾರ, ಇವ್ರು ಅಭಿವೃದ್ಧಿ ಮಾಡ್ತಾರಂತ. ಇವ್ರ ಅಭಿವೃದ್ಧಿ ಹೆಸರಿನಾಗ ಏನು ಚುನಾವಣೆ ಗೆದ್ದು ಬರ್ತಾರ, ಗೆದ್ದು ಬಂದ ನಂತರ ಅಭಿವೃದ್ಧಿ ಹೆಸರಿನಲ್ಲಿ ಶೂನ್ಯ ಇವ್ರದ್ದು. ಮತ್ತೆ ಹೇಗೆ ಸರ್ ಜನರ ಹತ್ರ ಹೋಗೋದು ಯಾವಾಗ? ಇವ್ರು ಏನಿಲ್ಲ, ಎಲೆಕ್ಷನ್ ಬಂದಾಗ ಏನಿಲ್ಲ, ಇದೇ ಸುಳ್ಳು ಹೇಳ್ಕೊಂತಾನೆ ಹೋಗ್ತಾರ ಅಷ್ಟೇ. ಸುಳ್ಳಿನ ಮೇಲೆ ಇವರು ಮನೆ ಕಟ್ಕೊಂಡು ಗೋಪುರಗಳು ಕಟ್ಟಾರ. ಯಾರು ಸರ್? ಈ ಬೋಸರಾಜ್ ಅವರು ಮತ್ತು ಇವತ್ತಿನ ಇರ್ತಕ್ಕಂಥ ಜನಪ್ರತಿನಿಧಿಗಳು, ಶಾಸಕ ಹಂಪಯ್ಯ ನಾಯಕರು, ಇವರೆಲ್ಲ ಸುಳ್ಳಿನ ಮೇಲೆ ವಿಷಯಗಳನ್ನು ಹೇಳಿ ಗೋಪುರ ಕಟ್ಟಾರ. ಈ ಜನರಿಗೆ ಈ ರೀತಿ ಮೋಸ ಮಾಡೇನೆ ಇವ್ರು ಇದು ಮಾಡಕಚ್ಚಾರ. ರಪ್ಪಣಕಲ್ ಕೆರೆ ಇದು ಮುನ್ಸಿಪಾಲಿಟಿ ಆರ್ಡರಲ್ಲಿರುವಂಥ ಕೆರೆ. ಮಾನ್ವಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ಕೆರೆ ಇದು. ಇಲ್ಲಿ ಬಂದು ನಾವು ನೋಡಿದರೆ ಇಲ್ಲೆಲ್ಲ ನೀರಿನ ಅವಸ್ಥೆ ಹೆಂಗಿದೆ ಅಂದರೆ, ಕೆರೆ ಅವಸ್ಥೆ ಹೆಂಗಿದೆ ಅಂದರೆ ಪೂರ ಕಲುಷಿತವಾಗಿದೆ. ಮಾನವಿಯಲ್ಲಿರೋಂಥ ಎಲ್ಲ ತ್ಯಾಜ್ಯಗಳೆಲ್ಲ ಇಲ್ಲಿ ಬಂದು ಸೇರ್ತಾ ಇದ್ದಾವೆ. ನೀರಿನ ಬಣ್ಣ ಯಾವ ಥರ ಇದೆ ಅಂದರೆ ಹಸಿರು ಬಣ್ಣಕ್ಕೆ ತಿರುಗಿದೆ. ಈಗ ಅದು ವಾಸನೆ ನೋಡಿದ್ರೆ ಸಮೇತ ಅದು ಹೊಲಸು ವಾಸನೆ ಬರ್ತಾ ಇದೆ. ಅದು ಇದನ್ನ ಇದೇ ನೀರನ್ನು ಏನು ಮಾಡ್ತಾ ಇದ್ದಾರೆ, ಸೀದಾ ಡೈರೆಕ್ಟ್ ಆಗಿ ಮಾನ್ವಿ ನಗರಕ್ಕೆ ಕಳಿಸ್ತಾ ಇದ್ದಾರೆ. ಈ ಕೆರೆ ನಿರ್ಮಾಣ ಆಗಿ 8 ವರ್ಷ ಆದ್ರೂ ಯಾವುದೇ ರೀತಿಯಿಂದ ನೀರನ್ನು ಶುದ್ಧೀಕರಣ ಮಾಡುವಂಥ ಕೇಂದ್ರ ಇನ್ನೂ ಸ್ಥಾಪನೆ ಆಗಿಲ್ಲ. ಇದನ್ನ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಅಂದರೆ, ಇದರ ಶಾಸಕರ ನಿರ್ಲಕ್ಷ್ಯ ಧೋರಣೆನೇ ಎದ್ದು ಕಾಣ್ತಾ ಇದೆ. ಯಾರು ಸರ್? ಹಂಪಯ್ಯ ನಾಯಕರು. ಮತ್ತೆ ಈಗ ಜವಾಬ್ದಾರಿಯುತವಾಗಿ ಈ ನೀರನ್ನು ಇದೇ ನೀರನ್ನು ಬಿಡ್ತಿದ್ದಾರೆ ಅಂದಮೇಲೆ ಮತ್ತೆ ಶಾಸಕರ ಕಾಳಜಿ ಏನು ಸರ್?
ಶಾಸಕರ ಕಾಳಜಿ ಅನ್ನೋ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಶಾಸಕರ ಸಂಪೂರ್ಣವಾದ ನಿರ್ಲಕ್ಷ್ಯನೇ ಧೋರಣೆ ಅಂತ ಕಾಡ್ತಾ ಇದೆ. ಮತ್ತೆ ಈಗ ಮಾನವ ಜನತೆಗೆ ಕುಡಿಯುವ ನೀರು ಇದೇ ನೀರು ಗಲೀಜು ನೀರು ಕುಡಿಬೇಕಾ? ಈಗ ಅದೇ ವ್ಯವಸ್ಥೆ ಆಗಿರೋದು. ಈಗ ಮಾನವ ಜನತೆಗೆ ಇದೇ ನೀರನ್ನೇ ಯಾವ ರೀತಿ ಬರ್ತಾ ಇದೆ ಕೆರೆಗೆ, ಅದೇ ನೀರನ್ನೇ ಶುದ್ಧೀಕರಣ ಮಾಡದೇ ಸೀದಾ ನೀರೇ ಕೊಡ್ತಾ ಇದ್ದಾರೆ. ಈಗ ಮಾನ್ವಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುತ್ತಿರುವ ರಬ್ಬಣಕಲ್ ಕೆರೆಗೆ ಇಂದು ಸಾಯಂಕಾಲ ಆಗಮಿಸಿ ಇಲ್ಲಿ ಮಲಿನವಾಗಿರ್ತಕ್ಕಂಥ ನೀರನ್ನು ಮಾನ್ವಿ ನಗರದ ಜನತೆಗೆ 60,000 ಇರ್ತಕ್ಕಂಥ ಜನತೆಗೆ ಕುಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿನ ಶಾಸಕರು ಮತ್ತು ಸಚಿವರು IBಯಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ನಾವು ಮಾನ್ವಿ ಜನತೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೇರವಾಗಿ ಶಾಸಕರಿಗೆ ಮತ್ತು ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಆಗ್ರಹ ಮತ್ತು ಚಾಲೆಂಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಈ ನೀರನ್ನು ಕುಡಿತೀವಿ, ನೀವು ಕೂಡ ಇಲ್ಲಿ ಬಂದು ಈ ಮಲಿನವಾದ ನೀರನ್ನು ಕುಡ್ರಿ ಅಂತೇಳಿ ಈ ಮೂಲಕ ಶಾಸಕರಿಗೆ ಮತ್ತು ಸಚಿವರಿಗೆ ಚಾಲೆಂಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮಾನ್ವಿ ನಗರದ ಪೂರ ತ್ಯಾಜ್ಯ ವಸ್ತು ಕೆರೆಯಲ್ಲಿ ತುಂಬಿದೆ. ಸಿರಿಂಜ್ ಇದೆ, ಟಾನಿಕ್ ಬಾಟಲ್ ಇದೆ, ತೆಂಗಿನಕಾಯಿಗಳು ಬಿದ್ದಿದ್ದಾವೆ, ಪ್ಲಾಸ್ಟಿಕ್, ಅವು ಏನು ಇಂಥದ್ದು ಇಲ್ಲ ಅಂತ ಇಲ್ಲ, ಕಸ ಕಡ್ಡಿ ಎಲ್ಲವನ್ನು ಕೆರೆ ತುಂಬಿದೆ. ಮಾನ್ವಿ ನಗರದಲ್ಲಿರ್ತಕ್ಕಂಥ ಎಲ್ಲ ಕಲುಷಿತ ವಸ್ತು ಕೂಡ ಈ ಕೆರೆಯಲ್ಲಿ ಸಿಗ್ತಾವಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಅವ್ರಿಗೆ ಕೇಳೋದು ಇಷ್ಟೇ, ನಾನು ಮಾನ್ವಿ ನಗರದ ಜನತೆಗೆ ಶುದ್ಧ ನೀರು ಕೊಡ್ತೀವಿ ಅಂತೇಳಿ ನಗರದ ಜನತೆಗೆ ಅಶುದ್ಧವಾದ ನೀರು ಕೊಟ್ಟು ಮತ್ತು ಅವರಿಗೆ ಅನಾರೋಗ್ಯದಿಂದ ಬಳಲ್ತಕ್ಕಂಥ ಸ್ಥಿತಿ ತಂದು ಒದಗಿಸ್ತೀರಿ ಅಂತೇಳಿ ಯಾರು ಸರ್ ಅವರು? ಮಾನವೀಯ ಶಾಸಕರಾದ ಅಂಪಯ್ಯ ನಾಯಕರು ಮತ್ತು ಇಲ್ಲಿನ ಸಣ್ಣ ಸಣ್ಣ ಇದು ಕೂಡ ಕಾಮಗಾರಿಗಳಿಗೆ ಗುದ್ಲೆ ಪೂಜೆ ಮಾಡಕ್ಕೆ ಬರ್ತಿರ್ತಕ್ಕಂಥ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ಕೂಡ ಸಾಹೇಬರು ಕೂಡ ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. ತಿರುಮಲ ಯಾವ್ದೈತಲ್ಲ